ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಬಡಿಗೇರ್ ಸರ್ ನಂದಿಹಾಳ್. ನನ್ನದು ಇದು ಹೊಸ ಯೂಟ್ಯೂಬ್ ಚಾನಲ್ ಆಗಿದ್ದು, ಚಾನಲ್ ಹೆಸರು ಬಂದು ಮಂಜುನಾಥ್ ಬಡಿಗೇರ್ ಸರ್ NDL ಅಥವಾ ಕ್ಲಾಸಸ್ ಅಂತ ಹೇಳಿ. ತಾವು ಈಗಾಗಲೇ ನಾನು ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿದ್ದೀರಿ. ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವ ಕೆಲವೊಂದಿಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಮಾಡಿ ತಮ್ಮೊಂದಿಗೆ ನನ್ನ ಜ್ಞಾನವನ್ನು ಹಂಚಿಕೊಂಡಿದ್ದೇನೆ. ತಮ್ಮ ಪ್ರೋತ್ಸಾಹವೂ ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಈಗ ಮತ್ತೆ ನಾನು ಹೊಸದಾಗಿ ಮತ್ತೊಂದಿಷ್ಟು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಅಂದರೆ ಈ KAS, IAS, PDO, ಆಮೇಲೆ ಪೊಲೀಸು, ಟೀಚರ್ಸ್, ಎನಿ ಎಕ್ಸಾಮ್ಸ್, ಈ ಎಲ್ಲ ಒಂದು ಪರೀಕ್ಷೆಗಳಲ್ಲಿ ನಾವು ಎದುರಿಸಬೇಕಾದ್ರೆ ಮಾಹಿತಿ ಅಥವಾ ನಮ್ಮ ಕಡೆ ಇರತಕ್ಕಂಥ ಒಂದು ಜ್ಞಾನ ಅವಶ್ಯಕವಾದದ್ದು. ಅದೇ ರೀತಿಯಾಗಿ ಒಂದು ಸಂಪೂರ್ಣವಾದ ಪಠ್ಯಕ್ರಮ ಅದನ್ನು ಸ್ಟಡಿ ಮಾಡಿದಾಗ ಮಾತ್ರ ನಮಗೆ ಒಂದು ಪರೀಕ್ಷೆಯ ಹಂತಕ್ಕೆ ನಾವು ಅದನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಇವತ್ತು ಇತ್ತೀಚೆಗೆ ಅಂದರೆ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಿಂದ ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಹೊಸದಾಗಿ ತುಂಬಿಕೊಳ್ತಾ ಇದೆ. ಅಂದರೆ ಮೊದಲು ತುಂಬಿಕೊಳ್ತಾ ಇತ್ತು, ಬಟ್ ಏನಪ್ಪ ಅಂತಂದರೆ ಈ ಸಾರಿ ಈ ಲಿಖಿತ ಪರೀಕ್ಷೆಗಳ ಮುಖಾಂತರ, ಅಂದರೆ CET ಮುಖಾಂತರ, ಪರೀಕ್ಷೆ ಮುಖಾಂತರ ಇದೇ ಮೊದಲ ಬಾರಿಗೆ ಈ ಹುದ್ದೆಗಳನ್ನು ತುಂಬಲಾಗುತ್ತೆ. ಅದರಿಂದ ಇದು ಒಳ್ಳೆಯ ಒಂದು ಅಪಾರ್ಚುನಿಟಿನೇ ಅಂತ ಹೇಳ್ಬೋದು. ಇದನ್ನು ಜಿಲ್ಲಾವಾರು ತುಂಬಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈಗ ಇತ್ತೀಚೆಗೆ ಕೆಲವೊಂದಿಷ್ಟು ಪೇಪರ್ದಲ್ಲೆಲ್ಲ ಅಡ್ವರ್ಟೈಸ್ ಎಲ್ಲ ಬಂದಿವೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ತುಂಬುವಂಥ ಒಂದು ಅವಕಾಶ ಎಲ್ಲವೂ ಇವೆ. ಈಗಾಗಲೇ ಹಣಕಾಸು ಅನುಮೋದನೆ ಕೂಡ ಪಡೆಯಲಾಗಿದೆ. ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ನಿಮ್ಮ ಮಂಜುನಾಥ್ ಬಡಿಗೇರ್ ಸರ್ ನಂದಿಹಾಳ್ ನಾನು ಕೆಲವೊಂದಿಷ್ಟು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಒಂದಿಷ್ಟು ಏನಾದರೂ ವಿಡಿಯೋಗಳನ್ನು ಮಾಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ, ತಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ತಾವು ವೀಕ್ಷಣೆ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡುತ್ತಾ ನನ್ನನ್ನು ಬೆಳೆಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಹೀಗೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅಂದರೆ ಇತ್ತೀಚೆಗೆ 1000 ಹುದ್ದೆಗಳನ್ನು ನಾವು ತುಂಬ್ತೀವಿ ಅಂತೇಳಿ ಸರ್ಕಾರದಿಂದ ಏನು ಆದೇಶ ಆಗಿದೆ ಮತ್ತು ಹಣಕಾಸು ಅನುಮೋದನೆ ಕೂಡ ಸಿಕ್ಕಿದೆ. ಈ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೇಮಕಾತಿ ವಿಧಾನ ಹೇಗಿರುತ್ತೆ ಮತ್ತು ಪಠ್ಯಕ್ರಮದ ಬಗ್ಗೆ ಒಂದು ಯಾವ ರೀತಿ ಮಾಹಿತಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಸ್ನೇಹಿತರೆ, ಇಲ್ಲಿ ಪಠ್ಯಕ್ರಮ ಅಂದ ತಕ್ಷಣ ಈಗ ಯಾವೆಲ್ಲ ಅಂಶಗಳು ಇರಬಹುದು. ಕರ್ನಾಟಕ ಗ್ರಾಮ ಲೆಕ್ಕಿಗರ ನೇಮಕಾತಿ 2024ರಲ್ಲಿ ಈ ಒಂದು ಯಾವ ಒಂದು ವಿಧಾನದಲ್ಲಿ ತುಂಬಿಕೊಳ್ತಾರೆ, ಹೇಗಿರುತ್ತೆ ಅಂದರೆ ನೋಡ್ರಿ, ಕರ್ನಾಟಕ ಗ್ರಾಮ ಲೆಕ್ಕಿಗರ ನೇಮಕಾತಿ 2024 ಅಂದರೆ ಇದನ್ನು ಕಂದಾಯ ಇಲಾಖೆಯಿಂದ ಈ ಪೋಸ್ಟನ್ನು ಹೊಸದಾಗಿ ಸೃಷ್ಟಿ ಮಾಡಲಾಗಿದೆ. ಇದನ್ನು ಗ್ರಾಮ ಲೆಕ್ಕಾಧಿಕಾರಿ ಎಂಬ ಹುದ್ದೆಯನ್ನು ತಂದು ಕರೆಸಿಕೊಳ್ಳಲಾಗುತ್ತೆ. ಇದನ್ನು ಈ ಅಪ್ಲಿಕೇಶನ್ ಅವಧಿ ಎಲ್ಲಿಂದ ಚಾಲೂ ಆಗುತ್ತಪ್ಪ ಅಂತಂದ್ರೆ ಇನ್ನೂ ಚಾಲೂ ಆಗಿಲ್ಲ, ಬಟ್ 4 ವಾರಗಳ ನಿರೀಕ್ಷಿಸಲಾಗಿದೆ. ಅಷ್ಟರೊಳಗಡೆ ಆಗ್ಬೋದು ಅಂತ ನಿರೀಕ್ಷಿಸಲಾಗಿದೆ. ಫೆಬ್ರವರಿ ಟು ಮಾರ್ಚ್ ಒಳಗಡೆ ನೋಟಿಫಿಕೇಶನ್ ಆಗುವ ಎಲ್ಲ ಸಾಧ್ಯತೆಗಳು ಇವೆ. ಇಲ್ಲಿ ಖಾಲಿ ಹುದ್ದೆಗಳು ಒಟ್ಟು 1500 ಇದ್ದು, ಅದರಲ್ಲಿ ಸಾಮಾನ್ಯ ಮತ್ತು ಕಾಯ್ದಿರಿಸಿದ ಒಂದು ವಿಭಾಗಗಳಲ್ಲಿ ಒಟ್ಟು ಈಗ ಹಣಕಾಸಿನ ಅನುಮೋದನೆ ಪಡೆದ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳು 1000 ಹುದ್ದೆಗಳು ಈಗಾಗಲೇ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಹಣಕಾಸು ಅನುಮೋದನೆಯನ್ನು ಪಡೆದುಕೊಂಡಿವೆ. 1000 ಹುದ್ದೆಗಳು ಮಾತ್ರ. ಇವು ಎಲ್ಲ ಇದು ಹೋಲ್ ಆಗಿರಂಗಿಲ್ಲ, ಬಟ್ ಜಿಲ್ಲಾ ವೈಸು ಇದನ್ನು ನೋಟಿಫಿಕೇಶನ್ ಮಾಡ್ತಾರೆ. ಜಿಲ್ಲಾ ವೈಸ್ ಇಷ್ಟು, ಈ ಜಿಲ್ಲೆಗಿಷ್ಟು, ಈ ಜಿಲ್ಲೆಗಿಷ್ಟು ಅಂತ ಹೇಳಿ ಅಪ್ಲಿಕೇಶನ್ ಹಾಕುವ ಒಂದು ಸಮಯದಲ್ಲಿ ನಾವು ಒಂದು ಒಳ್ಳೆ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಒಟ್ಟು 1000 ಹುದ್ದೆಗಳು ಮಾತ್ರ ಇಲ್ಲಿ ಹಣಕಾಸು ಅನುಮೋದನೆಯನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ಏನಿರಬೇಕಪ್ಪ ಅಂತಂದರೆ ಅದು PUC. ಆಲ್ಮೋಸ್ಟ್ ಆಲ್ ಇಲ್ಲಿ ಎಲ್ರಿಗೂ PUC ಆಗಿರುತ್ತೆ. ಕಾಂಪಿಟೇಟಿವ್ ಸ್ವಲ್ಪ ಜಾಸ್ತಿ ಆಗುತ್ತೆ. ವಿಜ್ಞಾನ, ವಾಣಿಜ್ಯ, ಆರ್ಟ್ಸ್ ಆಗಿರ್ಬೋದು, ಎಲ್ಲರೂ PUC ಮುಗಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇನ್ನು ವಯಸ್ಸಿನ ಮಿತಿ ನೋಡೋದಾದರೆ 18ರಿಂದ 35 ವರ್ಷಗಳು ವಯಸ್ಸಿನ ಮಿತಿ. 18ರಿಂದ 35 ವರ್ಷಗಳು ಮತ್ತು ಕೆಲವು ವರ್ಗಗಳಿಗೆ ಹೆಚ್ಚಿನ ವಯಸ್ಸಿನ ಒಂದು ಸಡಿಲಿಕೆಯನ್ನು ಕೂಡ ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ವಯಸ್ಸಿನ ಮಿತಿ ಸಡಿಲಿಕೆ ಕೂಡ ಇದೆ. ಆಮೇಲೆ ನೆಕ್ಸ್ಟ್ ನೋಡೋದಾದರೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ. ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಈಗ ಮೊದಲೆಲ್ಲ ಏನು ಮಾಡ್ತಿದ್ರಪ್ಪ ಅಂದ್ರೆ ಆಯ್ಕೆ ಇದನ್ನು ಕೆಲವೊಂದಿಷ್ಟು ಜಿಲ್ಲಾ ವೈಸ್ ನೋಟಿಫಿಕೇಶನ್ ಮಾಡಿ ಯಾರ್ದು ಹೈಯೆಸ್ಟ್ ಪರ್ಸೆಂಟೇಜ್ ಐತಲ್ಲ ಆ ಪರ್ಸೆಂಟೇಜ್ ಮೇಲೆ ಇದನ್ನು ಆಯ್ಕೆ ಮಾಡ್ತಾಯಿದ್ರು. ಆದರೆ ಈಗ ಅಂಥ ಒಂದು ವ್ಯವಸ್ಥೆ ಇಲ್ಲ. ಇದನ್ನು ಎಲ್ಲರೂ ಕಾಂಪಿಟೇಟಿವ್ ಮಾಡ್ಬೋದು. ಅಂದರೆ ಸ್ಪರ್ಧಾತ್ಮಕ ಒಂದು ಪರೀಕ್ಷೆನ ಎದುರಿಸಿ ಒಳ್ಳೆಯ ರ್ಯಾಂಕ್ ಬಂದರೆ ಇದು ಆಯ್ಕೆ ಆಗೋ ಒಂದು ಸಾಧ್ಯತೆಗಳಿವೆ. ಇನ್ನು ಇದಕ್ಕೆ ತಿಂಗಳಿಗೆ ಸಂಬಳ ಹೆಂಗೆ ಅಂತಂದರೆ 21,400ರಿಂದ
22,000 ಇಲ್ಲಿ ಏನು ಮಾಡ್ಬೋದಪ್ಪ ಅಂದ್ರೆ ಸಂಬಳವನ್ನು ನಾವು ಕ್ಯಾಚ್ ಮಾಡ್ಬೋದು. ದಯವಿಟ್ಟು ಎಲ್ಲರೂ ಒಂದು ಒಳ್ಳೆಯ ಒಂದು ಪರಿಶ್ರಮ ಹಾಕಿ ಇದನ್ನು ಅಧ್ಯಯನ ಮಾಡಿದ್ದೆ ಆದರೆ ಹಾಗಾದರೆ ಗ್ರಾಮ ಲೆಕ್ಕಿಗರ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಹೇಗಿರ್ತತಿ, ಪೇಪರ್ ಎಷ್ಟಿರ್ತಾವು, ಹೇಗೆಲ್ಲ ಪಠ್ಯಕ್ರಮ ಇರುತ್ತೆ ಅನ್ನೋದು ಬಹಳ ಮಹತ್ವ. ಒಂದು ಪರೀಕ್ಷೆನ ಎದುರಿಸಬೇಕಾದ್ರೆ ಅದರದ್ದು ನೇಮಕಾತಿ ವಿಧಾನ ತಿಳಿದುಕೊಂಡಿರಬೇಕು ಮತ್ತು ಆ ಪರೀಕ್ಷೆಯ ಒಂದು ಪಠ್ಯಕ್ರಮವನ್ನು ತಿಳಿದುಕೊಂಡಿರೋದು ಬಹಳ ಮುಖ್ಯ. ಪಠ್ಯಕ್ರಮಕ್ಕೆ ಸಿಲೆಬಸ್ ಪ್ರಕಾರನೇ ಸ್ಟಡಿ ಮಾಡಬೇಕು, ಅಂದಾಗ ಮಾತ್ರ ನಾವು ಒಂದು ಪರೀಕ್ಷೆಯನ್ನು ಸಂಪೂರ್ಣವಾಗಿ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳ್ತೇನೆ. ಆಮೇಲೆ ಕರ್ನಾಟಕ ಈ ಗ್ರಾಮ ಲೆಕ್ಕಿಗರ ಪಠ್ಯಕ್ರಮವನ್ನು ನೋಡೋದಾದರೆ ಇಲ್ಲಿ ಈಗಾಗಲೇ ತಮಗೆ ತಿಳಿದ ಹಾಗೆ ಇಲ್ಲಿ ಪತ್ರಿಕೆ 1 ಇರ್ತದೆ. ಫಸ್ಟಿಗೆ ಒಂದು ಪತ್ರಿಕೆ 1, ಪತ್ರಿಕೆ 2 ಅಂತ ಇರುತ್ತೆ. ಪತ್ರಿಕೆ 1 ನೋಡೋದಾದರೆ ಇದು ಇಲ್ಲಿ ಏನಿರ್ತದಪ್ಪ, ಪತ್ರಿಕೆ 1 ಏನೇನು ಇರ್ತಾವು ಮತ್ತು ಎಷ್ಟು ನಿಮಿಷ ಇರ್ತೈತಿ ಇದು ಪೇಪರ್, 120 ನಿಮಿಷಗಳು ಇರ್ತೈತಿ ಫಸ್ಟ್ ಪೇಪರು. ಆಮೇಲೆ ಇಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವ್ಯಾವು, ಸಾಮಾನ್ಯ ವಿಜ್ಞಾನ ಇರುತ್ತೆ, ಕಂಪ್ಯೂಟರ್ ಜ್ಞಾನ ಇರುತ್ತೆ, ಕನ್ನಡ ಜ್ಞಾನ ಇರುತ್ತೆ, ಆಂಗ್ಲ ಭಾಷೆ ಇರುತ್ತೆ. ಈ ಒಟ್ಟು ಇಲ್ಲಿ 4 ವರ್ಷನ್ಗಳು ಬರ್ತಾವು, 4 ಸಬ್ಜೆಕ್ಟ್ಸ್ ಬರ್ತಾವು. GK ಎಷ್ಟು ಇರ್ತದಪ್ಪ ಮಾರ್ಕ್ಸ್ ಅಂದರೆ ಕ್ವಶನ್ಸು 25. ಇಲ್ಲಿ 25 ಮಾರ್ಕ್ಸ್ GK ಬರ್ತೈತಿ, ಕಂಪ್ಯೂಟರ್ 25 ಮಾರ್ಕ್ಸಿಂದ ಇರ್ತೈತಿ, ಕನ್ನಡ 25 ಮಾರ್ಕ್ಸಿಂದ ಇರ್ತೈತಿ ಮತ್ತು ಇಂಗ್ಲೀಷ್ ಕೂಡ 25 ಮಾರ್ಕ್ಸಿಂದ ಇರ್ತೈತಿ. ಹೀಗಾಗಿ ಇಲ್ಲಿ ಒಟ್ಟು ಪ್ರಶ್ನೆಗಳು 100 ಮತ್ತು ಅಂಕಗಳು ಕೂಡ 100 ಆಗಿರುತ್ತೆ. ಹಾಗಾದರೆ ಪತ್ರಿಕೆ 1 ನಮಗೆ ಎಷ್ಟು ಅಂಕಗಳಿರುತ್ತೆ, ಯಾವ್ಯಾವೆಲ್ಲ ವಿಷಯಗಳಿರುತ್ತೆ ಅನ್ನೋದು ಗೊತ್ತಾಯಿತು. ಈಗ ಮುಂದೆ ನೋಡೋದಾದರೆ ಪೇಪರ್ 2 ಅನ್ನೋದೊಂದು ಇರುತ್ತಲ್ಲ, ಆ ಪೇಪರ್ 2 ಅನ್ನೋದೇ ಬಹಳ ಇಂಪಾರ್ಟೆಂಟು. GK ಎಷ್ಟು ಇಂಪಾರ್ಟೆಂಟು, ಪೇಪರ್ 2 ಬಹಳ ಮಹತ್ವದಾಗಿರುತ್ತೆ. ಇದು ಸ್ಕೋರ್ ಆದರೆ ನಮ್ಗೆ 100% ನಾವು ಅದನ್ನು ಹುದ್ದೆ ಕ್ಯಾಚ್ ಮಾಡ್ಬೋದು. ಇದು ಜಾಸ್ತಿ ಒಂದು ಸ್ವಲ್ಪ ಇದನ್ನು ವರ್ಕ್ ಮಾಡಬೇಕಾಗುತ್ತೆ ಈ ಪೇಪರನ್ನು. ಇಲ್ಲಿ ಯಾವ ವಿಷಯಗಳಿರ್ತಾವೆ, ಅಂಕಗಣಿತ ಇರ್ತೈತಿ, ಅಂಕಿ ಅಂಶಗಳು ಇರ್ತೈತಿ, ಆಮೇಲೆ ಲಾಜಿಕಲ್ ರೀಸನಿಂಗ್ ಅಂತ ಇರ್ತೈತಿ, ಆಮೇಲೆ ಕಂದಾಯ ಕಾನೂನು, ಇದು ಸ್ಪೆಸಿಫಿಕ್ ಆಗಿ ಇದು ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಅಂಕಗಣಿತಕ್ಕೆ ಇಲ್ಲಿ ಕೂಡ 25 ಪ್ರಶ್ನೆಗಳು 25 ಅಂಕಗಳು ಇರ್ತವೆ. ಅಂಕಿ ಅಂಶಗಳು ಅಲ್ಲಿ 25 ಪ್ರಶ್ನೆಗಳು 25 ಅಂಕಗಳು. ಏನಾದ್ರು ಲಾಜಿಕಲ್ ರೀಸನಿಂಗ್ ತೆಗೆದುಕೊಂಡಾಗ ಅಲ್ಲಿ ಕೂಡ 25 ಪ್ರಶ್ನೆಗಳು 25 ಅಂಕಗಳಿರುತ್ತೆ. ಕಂದಾಯ ಕಾನೂನು 25 ಮಾರ್ಕ್ಸ್, ಅದು ಕೂಡ ಇಲ್ಲಿ ಕೂಡ ಅಂದರೆ ಪೇಪರ್ 2ನಲ್ಲಿ ಕೂಡ ಏನಾಗಿರುತ್ತಪ್ಪ ಅಂತಂದರೆ 100 ಪ್ರಶ್ನೆಗಳು 100 ಉತ್ತರಗಳು. ಪೇಪರ್ 1 ಕೂಡ 100 ಮಾರ್ಕ್ಸಿಗಿರುತ್ತೆ, ಪೇಪರ್ 2 ಕೂಡ ಏನಿರುತ್ತೆ 100 ಮಾರ್ಕ್ಸಿಗಿರುತ್ತೆ. ಇದನ್ನು ಎಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಏನು ಮಾಡಬೇಕಪ್ಪ ಅಂದರೆ ಇವತ್ತು ಈ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳನ್ನು ಪಡಿಬೇಕಾದ್ರೆ ಈ ಅಂಶ ಇದೇನೇನು ಸಿಲೆಬಸ್ ಐತಲ್ಲ, ಇದು ಪಠ್ಯಕ್ರಮದ ಎಷ್ಟು ಯಾವ ಅಂಕಗಳು ಬರ್ತಾವು, ಯಾವ ವಿಷಯವನ್ನು ಓದಬೇಕು ಅನ್ನೋದು ಅದೇ ಮಹತ್ವದಾಗಿರುತ್ತೆ. ಆ ಸಿಲೆಬಸ್ ಇಟ್ಕೊಂಡು ನೀಟಾಗಿ ಸ್ಟಡಿ ಮಾಡಿದರೆ ಮಾತ್ರ ನಾವು ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಮುಂದೆ ಈಗ ನೆಕ್ಸ್ಟ್ ನಾನು ಇಲ್ಲಿವರೆಗೆ ಏನು ಮಾಡಿದ್ದೇನೆ, ಬರೀ ಪಠ್ಯಕ್ರಮವನ್ನು ಮಾತ್ರ ತಿಳಿಸ್ಕೊಟ್ಟಿದ್ದೇನೆ. ನೆಕ್ಸ್ಟ್ ಮುಂದಿನ ಬರುವ ಒಂದು ಅವಧಿಯಲ್ಲಿ ತಮಗೆ ಸಂಪೂರ್ಣವಾದ ಈ ಪಠ್ಯಕ್ರಮ ಏನು ತಿಳಿಸಿರಲ್ಲ ಅದರ ಮೇಲೆ ನಿಮಗೆ ಸಂಪೂರ್ಣವಾಗಿ ಪ್ರತಿಯೊಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತೇನೆ, ಆ ವಿಷಯವನ್ನು ಹಂಚ್ಕೊಳ್ತೇನೆ. ದಯವಿಟ್ಟು ಇನ್ನು ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಶೇರ್ ಮಾಡುತ್ತಾ ನನ್ನನ್ನು ಬೆಳೆಸಬೇಕೆಂದು ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.